ಕೇವಲ 30 ನಿಮಿಷಗಳಲ್ಲಿ ತಯಾರಾಗುವಂತಹ ಓಟ್ಸ್ ಪಡ್ಡು ಅಥವಾ ಓಟ್ಸ್ ಅಪ್ಪೆ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಓಟ್ಸ್ ಹಿಟ್ಟು ಹಾಕಿದ್ದೇನೆ. ಇದಕ್ಕೆ 1/4 ಕಪ್ ಆಗುವಷ್ಟು ರವೆ, ಅರ್ಧ ಕಪ್ ಆಗುವಷ್ಟು ತಾಜಾ ಮೊಸರು ಹಾಕಬೇಕು. ಮೊಸರು ತುಂಬ ಹುಳಿ ಇರೋದು ಬೇಡ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಇದಕ್ಕೆ ನಾವು ನೀರು ಹಾಕಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು. ಮೊದಲಿಗೆ ನಾನೊಂದು 3/4 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಈ ಓಟ್ಸ್ ಮತ್ತು ರವೆ ಇದೆರಡೂ ಕೂಡ ನೀವು ನೀರನ್ನು ಹಾಕಿದಷ್ಟು ಅದು ಹೀರ್ಕೊಳ್ತದೆ. ಹಾಗಾಗಿ ಈ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಕಲಸಿ 15 ನಿಮಿಷ ಹಾಗೆ ಬಿಟ್ಟು ಬಿಡಿ. ನಮಗೆ ಹಿಟ್ಟಿನ ಸ್ಥಿರತೆ ಸರಿ ಮಾಡ್ಕೊಳ್ಳಿಕ್ಕಾಗ್ತದೆ. ಇಲ್ಲ ನಿಮಗೆ ಟೈಮೇ ಇಲ್ಲ ಅಂತಿದ್ರೆ ತಕ್ಷಣಕ್ಕೂ ಕೂಡ ಮಾಡ್ಕೊಳ್ಬೋದು. 15 ನಿಮಿಷ ಆದಮೇಲೆ ನೋಡಿ ತೇವಾಂಶ ಸ್ವಲ್ಪ ಕಡಿಮೆ ಇದೆ, ಅದು ಹೀರ್ಕೊಂಡಿದೆ. ಹಾಗಾಗಿ ಈಗ ಮತ್ತೆ ನೀರು ಹಾಕಿಕೊಂಡು ಹಿಟ್ಟಿನ ಸ್ಥಿರತೆನ ಸರಿ ಮಾಡ್ಕೊಳ್ಬೇಕು. ಅಂದಾಗೆ ಓಟ್ಸ್ ಹಿಟ್ಟು ಅಂತ ಹೇಳಿದೆ ನಾನು. ನೀವು ಓಟ್ಸನ್ನು 2 3 ನಿಮಿಷ ಲೈಟಾಗಿ ಅದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಮಿಕ್ಸಿಗೆ ಹಾಕಿ ಹುಡಿ ಮಾಡಿದರೆ ಓಟ್ಸ್ ಹಿಟ್ಟು ತಯಾರಾಗ್ತದೆ. ಈಗ ಈ ಹಿಟ್ಟಿಗೆ 1/4 ಕಪ್ ತುರಿದ ಕ್ಯಾರೆಟ್, ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು, 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, 2 ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, 1 ಸಣ್ಣಗೆ ಹೆಚ್ಚಿರೋ ಹಸಿ ಮೆಣಸು, ಹಾಗೆ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಪುನಃ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅಂತ ನಿಮ್ಗೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿನ ಸ್ಥಿರತೆನ ಸರಿ ಮಾಡಿಕೊಂಡ್ರೆ ಆಯಿತು. ಈ ಹಿಟ್ಟು ತಯಾರಾಗಿದೆ. ಹಿಟ್ಟು ಮಾಡಿದ ಮೇಲೆ ಹುಳಿ ಆಗಲಿಕ್ಕೆ ಎಲ್ಲ ಇಡೋದು ಬೇಡ, ತಕ್ಷಣವೇ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಸೋಡಾನೂ ಹಾಕ್ಬೋದು. ನಾನು ಸೋಡಾ ಹಾಕದೇ ಮಾಡ್ತಾ ಇದ್ದೇನೆ ಇವತ್ತು. ಈ ಅಪ್ಪೆ ಪ್ಯಾನ್ ಇದೆಯಲ್ಲ, ಪಡ್ಡು ಮಾಡುವ ಪ್ಯಾನ್, ಅದರೊಳಗಡೆ ಕ್ಯಾವಿಟಿ ಒಳಗಡೆ ಎಲ್ಲ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಕೆಲವು ಹನಿ. ತುಪ್ಪದ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಮಾಡಿರುವ ಹಿಟ್ಟಿನಿಂದ ಈ ರೀತಿ ಆ ಕ್ಯಾವಿಟಿನೆಲ್ಲ ತುಂಬಿಸ್ತಾ ಇದ್ದೇನೆ. ಹೀಗೇನೆ ನಿಮಗೆ ಇಷ್ಟವಾದ ಯಾವುದೇ ತರಕಾರಿಗಳನ್ನು ಸಣ್ಣಗೆ ಹೆಚ್ಚಿ ಈ ಹಿಟ್ಟಿನ ಮಿಶ್ರಣಕ್ಕೆ ನೀವು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಸಣ್ಣ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳಿ, ಸೀದು ಹೋಗಬಾರ್ದು ಅದಕ್ಕೇ. ನಂತರ ಒಂದು 2 ನಿಮಿಷ ಬೇಯಿಸಿದ ಮೇಲೆ ನಾನು 2 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿ ನಂತರ ಅದನ್ನು ತಿರುವಿ ಹಾಕ್ತಾ ಇದ್ದೇನೆ. ಈ ಓಟ್ಸ್ ಅಪ್ಪೆ ಏನಂತ ಹೇಳಿದರೆ ನೀವು ಬಿಸಿ ಇರುವಾಗ ತಿನ್ನಬೇಕು, ರುಚಿಯಾಗಿರ್ತದೆ. ತಿರುವಿ ಹಾಕಿದ ಮೇಲೆ ಮತ್ತೆ 2 ನಿಮಿಷ ಬೇಯಿಸಿದ್ದೇನೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಯಾವುದೇ ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.